ಎಲ್ರು ನಮಸ್ಕಾರ. ನೋಡಿ, ಕಸ್ಟಮರ್ದು ಫುಲ್ಲು ಹಳೆ ಬಾತ್ರೂಮ್ ಇದು. ನೋಡ್ಬೋದು, ಇಲ್ಲಿ ವಾಲ್ ಮಿಕ್ಸರ್ ಇದೆ, ಇಲ್ಲಿ ಶವರ್ ಇದೆ. ಟೋಟಲ್ ಬಂದ್ಬಿಟ್ಟು ಆಪೋಸಿಟ್ ಬರುತ್ತೆ. ಅಲ್ಲಿ ಟಬ್ ಇದೆಯಲ್ಲ, ಆ ಜಾಗಕ್ಕೆ ಬರಬೇಕಾಗುತ್ತೆ. ಇಲ್ಲಿ ನಾರ್ಮಲ್ ಕಮೋಡ್ ಇದೆ. ಬಾತ್ರೂಮ್ ಸೈಜ್ ಬಂದ್ಬಿಟ್ಟು 9x9 ಇದೆ. ತುಂಬ ದೊಡ್ಡ ಬಾತ್ರೂಮು. ಕಸ್ಟಮರ್ಗೆ ಇವಾಗ ಲೇಟೆಸ್ಟ್ ಟೈಪ್ ಯಾವ ಥರ ಇದೆ ಆ ಥರ ಮಾಡಿ ಕೊಡಬೇಕಂದ್ರು ಫುಲ್ ಬಾತ್ರೂಮ್ ಇನ್ವೆಸ್ಟ್ ಮಾಡ್ತೀವಿ. ಯಾವ ಥರ ಮಾಡಿ ಕೊಡ್ತೀವಿ ಫುಲ್ ವೀಡಿಯೋ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಟಬ್ ಇದೆಯಲ್ಲ, ಅಲ್ಲೇ ಟಬ್ ಎಲ್ಲ ತೆಗೆದು ಫುಲ್ ಫ್ಲಾಟ್ ಆಗಿ ಮಾಡಬೇಕಾಗುತ್ತೆ. ಕಸ್ಟಮರ್ ಕೇಳಿದ್ರೆ ಏನೋ ಪಾರ್ಟೇಷನ್ ಏನಾರ ಬೇಕಾಗುತ್ತಾ, ಬಾತ್ರೂಮ್ ಪಾರ್ಟೇಷನ್ ಮಾಡಬೇಕಾ, ವೆಟ್ ಏರಿಯಾ ಡ್ರೈ ಏರಿಯಾ ಸಪ್ರೇಟ್ ಏನಾರು ಮಾಡ್ಬೇಕಂತ ಕೇಳಿದಕ್ಕೆ ಬೇಡ ಅಂದರು. ಅದು ಗ್ಲಾಸ್ ಎಲ್ಲ ಸ್ವಲ್ಪ ದಿವಸದಲ್ಲಿ ಎಲ್ಲ ಸಾಲ್ಟ್ ಹಾರ್ಡ್ ವಾಟರ್ಗೆ ಎಲ್ಲ ಒಂಥರ ಗಲೀಜಾಗ್ಬಿಡುತ್ತೆ, ಮೇಂಟೈನ್ ಮಾಡೋಕ್ಕೆ ಕಷ್ಟ ಅಂದರು. ಕಸ್ಟಮರ್ಗೆ ಒಂದು ವಾಲ್ ಮೌಂಟ್ ಕಮೋಡು ಮತ್ತು ಡೈವಾಟ್ರ್ ಒಂದು ಟೇಬಲ್ ಮೌಂಟು ವಾಶ್ ಬೇಸಿನ್ ಒಂದು ಮಾಡಿಕೊಡ್ತಾ ಇದ್ದೀವಿ. ನಿಮಗೆ ಏನೇನು ಈ ಥರ ರಿಕ್ವೈರ್ಮೆಂಟ್ ಇದ್ದರೆ ಕಾಲ್ ಮಾಡ್ಬೋದು. ನಾವು ಏನೇನು ಕೆಲಸ ಮಾಡ್ತೀವಿ ಅಂದರೆ ಇಂಡಿಯನ್ದ ವೆಸ್ಟರ್ನ್ ಮಾಡೋದು, ವೆಸ್ಟರ್ನಿಂದ ಇಂಡಿಯನ್ ಮಾಡೋದು, ಫುಲ್ ಬಾತ್ರೂಮ್ ಇನ್ವೆಸ್ಟ್ ಮಾಡೋದು, ಫುಲ್ ಮನೆಯೇ ಇನ್ವೆಸ್ಟ್ ಮಾಡೋದು, A to Z ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ. ನಮ್ಮ ಚಾನಲ್ನಲ್ಲಿ ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೀವಿ. ಅಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ. ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಆ ವೀಡಿಯೋ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ, ಯಾವ ಥರ ಇರೋದು, ಯಾವ ಥರ ಮಾಡಿ ಕೊಟ್ಟಿದ್ದಾರೆ, ನಿಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅದು ನೋಡ್ಕೊಳ್ರಿ. ನೋಡಿ, ಇವಾಗ ವಾಲ್ನಲ್ಲಿರೋ ಫುಲ್ ಹಳೆ ಟೈಲ್ ಫುಲ್ ತೆಗೆದೇ ಆಗಿದೆ. ಇವಾಗ ಈ ಪ್ಲೇಸ್ನಲ್ಲಿ ವಾಲ್ ಮೌಂಟು ಟೈಪ್ ಬರುತ್ತೆ, ಕನ್ಸಿಲ್ ಟ್ಯಾಂಕು. ಆಲ್ರೆಡಿ ಇಲ್ಲಿ 2 ವಾಲ್ ಮಿಕ್ಸರ್ ಇದೆ. ಒಂದು ಟಬ್ಬಿಗಿತ್ತು, ಒಂದು ಸ್ನಾನ ಮಾಡೋಕ್ಕೆ 2 ಇಟ್ಕೊಂಡಿದ್ರು. ನೋಡಿ, ಇಲ್ಲೊಂದು ಇದೆ ವಾಲ್ ಮಿಕ್ಸರು. ಇವಾಗ ಅಲ್ಲಿ ಫುಲ್ ಫ್ಲೈನ್ ಮಾಡೋಗ್ಬಿಡ್ತೀವಿ, ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ವಾಲ್ ಮಿಕ್ಸರು. ಇವಾಗ ಫಸ್ಟ್ ಬಂದ್ಬಿಟ್ಟು ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ ಬಂದ್ಬಿಟ್ಟು ಅದಕ್ಕೊಂದು ಫಿಟ್ ಮಾಡಿಕೊಂಡು ವಾಲ್ ಕಟ್ಕೊಳ್ಬೇಕಾಗತ್ತೆ. ಅದು 4 ಇಂಚ್ ವಾಲು ಡೆವಲಪ್ ಮಾಡಬೇಕಾಗತ್ತೆ. ತುಂಬ ಜನಗಳಿಗೆ ಕನ್ಸಿಲ್ಡ್ ಟ್ಯಾಂಕು ಮೇಂಟೈನ್ ಮಾಡೋದು ಕಷ್ಟನಾ, ಅಥವಾ ಏನೇನು ಪ್ರಾಬ್ಲಮ್ ಆದರೆ ತುಂಬ ಗೋಡೆನ ಹೊಡೆದು ರೆಡಿ ಮಾಡಬೇಕು ಅನ್ನೋದು ಒಂದು ಅನುಮಾನ ಇರುತ್ತೆ. ಆ ಥರ ಏನೂ ಇಲ್ಲ. ತುಂಬ ಹಾರ್ಡ್ ವಾಟರ್ ಇದ್ದರೆ ಸ್ವಲ್ಪ ಮೇಂಟೆನೆನ್ಸ್ ಇರುತ್ತೆ. ಅದೇ ಕಾವೇರಿ ವಾಟ್ರು ನೀವು ಯೂಸ್ ಮಾಡ್ತಾಯಿದ್ರೆ ಏನು ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಬರೋಲ್ಲ ಅಷ್ಟು ಬೇಗ. ನೀವು ಬೋರ್ ವಾಟ್ರ್ ಏನೋ ಯೂಸ್ ಮಾಡಿದ್ರೆ ಯಾವಾಗಲೂ ಒಂದೊಂದು ಟೈಮ್ ಏನೋ ನೀರು ಲೀಕ್ ಆದರೆ ಈ ಥರ ಆದರೆ ಒಳಗಡೆ ಬಿಚ್ಚಿ ನಾವು ಕ್ಲೀನ್ ಮಾಡಿ ಹಾಕಿದ್ರೆ ಸರಿ ಹೋಗುತ್ತೆ. ಮೇಂಟೈನ್ ಮಾಡ್ಕೊಳ್ಬೋದು, ಏನೋ ಅಷ್ಟೊಂದು ಕಷ್ಟ ಇಲ್ಲ. ಅದು ನೋಡ್ಬೋದು, ಇಲ್ಲೆಲ್ಲ ಗ್ರೂ ಕಟಿಂಗ್ ಮಾಡ್ಕೊಂಡಿದ್ವಿ ಡೈವರ್ಟ್ರಿಗೆ. ಒಳಗಡೆ ನೋಡಿ, ಕೆಲವೊಂದು ಕಡೆ ಇದು ಬ್ಲೂ ಪೈಪ್ ಹಾಕಿದ್ದಾರೆ ಮತ್ತು GA ಪೈಪು ಹಾಕಿದ್ದಾರೆ. ಎಲ್ಲ ನಾವು ತೆಗೆದುಬಿಟ್ಟು ಇವಾಗ CPVC ಪೈಪ್ ಹಾಕಿ ಎಲ್ಲ ಸಿಮೆಂಟ್ ಕ್ಲೋಸ್ ಮಾಡ್ಕೊಂಡಿದ್ದೀವಿ. ಇವ್ರಿಗೆ 2 ಕನೆಕ್ಷನ್ ಬಂದಿದೆ, ಒಂದು ಸೋಲಾರು, ಒಂದು ಗೀಜರು. ನೀವು ನೋಡ್ಬೋದು, ಇಲ್ಲ ಕಾರ್ನರ್ನಲ್ಲಿ ಕಟ್ಟಿರೋದು ಯಾವುದಕ್ಕೆ ಅಂದರೆ ಅವ್ರು ಸ್ವಲ್ಪ ಏಜ್ ಆದವರು, ಅವರು ಕುತ್ಕೊಂಡು ಸ್ನಾನ ಮಾಡೋಕ್ಕೆ ಒಂದು ಕಟ್ಟೆ ಥರ ಮಾಡಿ ಕೊಡಿ ಅಂದರು. ಅದರಿಂದ ಕರೆಕ್ಟಾಗಿ ಕಟ್ಟೆ ಅದು ಕಾರ್ನರ್ನಲ್ಲಿ ಇಟ್ಟಿದ್ದೀವಿ. ಅದು ಪಕ್ಕದಲ್ಲೇ ಬಂದುಬಿಟ್ಟು ಡೈವರ್ಟ್ರ್ ಹಾಕ್ಕೊಂಡಿದ್ವಿ. ಕರೆಕ್ಟಾಗಿ ಹ್ಯಾಂಡ್ ಶವರ್ ಯೂಸ್ ಕುತ್ಕೊಂಡು ಸ್ನಾನ ಮಾಡೋ ಥರ ನೋಡಿ ಕೊಟ್ಟಿದ್ದೀವಿ. ಇಲ್ಲಿ ನೀವು ನೋಡ್ಬೋದು, ಕನ್ಸಿಲ್ಡ್ ಪ್ಲಸ್ ಟ್ಯಾಂಕ್ಗೆ ಕರೆಕ್ಟಾಗಿ ಗೋಡೆ ಕಟ್ಟಿ ರೆಡಿ ಮಾಡ್ಕೊಂಡಿದ್ದೀವಿ. ಕಂಪಲ್ಸರಿ ಈ ಥರ ಕನ್ಸಿಲ್ಡ್ ಟ್ಯಾಂಕಿಗೆ ಈ ಥರ ಮಾಡಬೇಕಾಗುತ್ತೆ. ಕೆಲವರು ಮಾಡ್ತಾರೆ, 9 ಇಂಚ್ ವಾಲ್ ಇದ್ದರೆ ಅದು ಗೋಡೆಯನ್ನು ಕೊರೆದ್ಬಿಟ್ಟು ಅದರಿಂದ ಮಾಡ್ಬೋದು. ಬಟ್ ಗೋಡೆ ಸ್ಟ್ರೆಂತು ತುಂಬ ಕಮ್ಮಿ ಆಗುತ್ತೆ, ಯಾಕಂದರೆ ಇದು 5 ಇಂಚಸ್ ನಿಮಗೆ ಕೊರಿಬೇಕಾಗುತ್ತೆ. ಕಸ್ಟಮರ್ಗೆ ಹಳೆ ಬಿಲ್ಡಿಂಗ್ ಇರೋದ್ರಿಂದ ಸರಿ ಸೇಫ್ ಇಲ್ಲ ಅಂದ್ಬಿಟ್ಟು ಈ ಥರ ಮಾಡಿದ್ದೀವಿ. ಕಸ್ಟಮರು ಅವರೇ ಎಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ರು ಮೆಟೀರಿಯಲ್ ಫುಲ್ಲು. ಇದು ಟೈಲ್ ಬಂದ್ಬಿಟ್ಟು 2x4, ಒಂದು ಕಡೆ ಡಾರ್ಕು, ಮಿಕ್ಕಿದ ಕಡೆ ಎಲ್ಲ ಲೈಟ್ ಕಲರು. ಈ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಿ ಕೊಡೋಕ್ಕೆ ನಾವು ಟೈಮ್ ತೊಗೊಂಡಿದ್ದು 5 ಡೇಸ್ ತೊಗೊಂಡಿದ್ದೀವಿ. ನಾವು ಇಂಡಿಯನ್ನಿಂದ ವೆಸ್ಟರ್ನ್ ಮಾಡೋಕ್ಕೆ 1 ಡೇ ಟೈಮ್ ತೊಗೊತೀವಿ. ಅದೇ ನೀವು ಫ್ಲೋರಿಂಗ್ ಚೇಂಜ್ ಮಾಡಬೇಕಂದ್ರೆ 2 ಡೇಸ್ ಬೇಕಾಗುತ್ತೆ. ಈ ಥರ ಫುಲ್ ಬಾತ್ರೂಮ್ ರಿನೋವೇಷನ್ ಮಾಡಬೇಕಂದ್ರೆ 5 to 6 ಡೇಸ್ ಆಗುತ್ತೆ. ಫುಲ್ ಮನೆಯೇ ರಿನೋವೇಷನ್ ಮಾಡಬೇಕಂದ್ರೆ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತೀರಾ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಬಂದ್ಬಿಟ್ಟು ಫುಲ್ ಪ್ಲಂಬಿಂಗ್ ವರ್ಕು ಮತ್ತು ಎಲೆಕ್ಟ್ರಿಕ್ಕು, ಟೈಲ್ ವರ್ಕು ಈ ಥರ ಫುಲ್ ರಿನೋವೇಷನ್ ಮಾಡಿಕೊಡ್ತೀವಿ. ನಾವು ಬೇರೆ ಟೈಲಿಸ್ ಕೆಲಸ ಮಾಡೋಕ್ಕೆ ಬರೋಲ್ಲ, ಯಾಕಂದರೆ ನಾವು ನಮ್ಮ ಕೆಲಸನೇ ಜಾಸ್ತಿ ಇರೋದ್ರಿಂದ ಏನೇನು ರಿನೋವೇಷನ್ ಇದ್ದರೆ ಎಲ್ಲ ಸೇರಿಸಿ ಮಾಡಿಕೊಡ್ತೀವಿ. ತುಂಬ ಜನಗಳು ಕಾಲ್ ಮಾಡ್ತೀರಾ ಟೈಲಿಸ್ ಕೆಲಸ ಮಾಡೋಕ್ಕೆ. ನಾವು ಯಾಕಂದರೆ ಬೇರೆ ಟೈಲಿಸ್ ಕೆಲಸ ಮಾಡೋಕ್ಕೆ ಬಂದರೆ ನಮ್ಗೆ ವರ್ಕೌಟ್ ಆಗೋಲ್ಲ. ನೀವು ನೋಡ್ಬೋದು, ಇವಾಗ ವಾಲ್ಗೆ ಎಲ್ಲ ಕಡೆನೂ ಟೈಲ್ ಹಾಕ್ಕೊಂಡಿದ್ದೀವಿ. ಇದು ಡಾರ್ಕು, ಮಿಕ್ಕಿದ ಕಡೆ ಲೈಟ್ ಕಲರು. ಶವರು ಮತ್ತು ವಾಶ್ ಬೇಸಿನು ಈ ಡಾರ್ಕ್ ಏರಿಯಾನಲ್ಲಿ ಬರುತ್ತೆ. ಈ ಸೈಡ್ ಫುಲ್ಲು ಲೈಟ್ ಕಲರು. ಇವಾಗ ನೆಕ್ಸ್ಟ್ ಫ್ಲೋರಿಂಗ್ ಹಾಕ್ಕೊಳ್ಬೇಕಾಗತ್ತೆ. ಫ್ಲೋರಿಂಗ್ ಇರೋ ಟೈಲಿಸ್ ಸೈಜ್ ಬಂದ್ಬಿಟ್ಟು 2x2. ಯಾವತ್ತು ಫ್ಲೋರಿಂಗು ಟೈಲ್ಸ್ ಹಾಕೋವಾಗ ಕಂಪಲ್ಸರಿ ಬಾತ್ರೂಮ್ ಫ್ಲೋರಿಂಗ್ ಬಂದ್ಬಿಟ್ಟು ಪೇಪರ್ ಇಟ್ಟು ಹಾಕಬೇಕಾಗತ್ತೆ. ತುಂಬ ಕಡೆ ಬಂದ್ಬಿಟ್ಟು ಪೇಪರ್ ಜೈಂಟ್ ಇಟ್ಟು ಹಾಕ್ಬಿಡ್ತಾರೆ, ಆವಾಗ ಲೀಕೇಜ್ ಪ್ರಾಬ್ಲಮ್ ತುಂಬ ಬರುತ್ತೆ. ರೀಸನ್ ಏನಂದರೆ ಆ ಪೇಪರ್ ಜೈಂಟ್ನಲ್ಲಿ ಏನೇ ಸಿಮೆಂಟ್ ನಾವು ಫಿಲ್ ಮಾಡೋದು ಅದು ತುಂಬ ದಿವಸ ಇರೋಲ್ಲ. ಒಂದು ಸಲ ಡೀಪ್ ಕ್ಲೀನಿಂಗ್ ಮಾಡಿದ್ರೆ ಎಲ್ಲ ಹೊರಟೋಗುತ್ತೆ. ಆ ಪೇಪರ್ ಜೈಂಟ್ನಲ್ಲಿ ನೀರು ಇಳಿತಾ ಇರುತ್ತೆ. ಈ ಥರ ತುಂಬ ಕಂಪ್ಲೇಂಟ್ ಬಂದಿದೆ. ಅದಕ್ಕೆ ನಾವು ಹೋಗ್ಬಿಟ್ಟು ಏನು ಮಾಡ್ತೀವಿ ಅಂದರೆ, ಆ ಥರ ಕಂಪ್ಲೇಂಟ್ ಆಗಿರೋದಕ್ಕೆ ಪೇಪರ್ ಜೈಂಟ್ನ ಮಿಷಿನ್ ಹಾಕಿ ಕಟ್ ಮಾಡಿಬಿಡ್ತೀವಿ. ಆ ಲೈನ್ ಕರೆಕ್ಟಾಗಿ ಕಟ್ ಮಾಡಿಬಿಟ್ಟು ಎಪಾಕ್ಸಿ ಫಿಲ್ ಮಾಡಿಕೊಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ನೋಡ್ಬೋದು ನೀವು, ನಾವು ಹಾಕಿರೋದು ಪೇಪರ್ ಜೈಂಟ್ ಹಾಕಿಲ್ಲ. ನಾವು ಯಾವಾಗ ಹಾಕಿದ್ರೂ ಈ ಥರ ಪೇಸರ್ ಇಟ್ಟೆ ಹಾಕ್ತೀವಿ. 3mm 2mm ಆ ಥರ ಗ್ಯಾಪ್ ಇಟ್ಟೆ ಹಾಕ್ತೀವಿ. ಆ ಥರ ಹಾಕಿದ್ರೆ ನಾವು ಎಪಾಕ್ಸಿ ಈಸಿಯಾಗಿ ಫಿಲ್ ಮಾಡ್ಕೊಳ್ಬೋದು. ಎಪಾಕ್ಸಿ ಫಿಲ್ ಮಾಡಿದ್ರೆ ಅದಕ್ಕೆ ಲೈಫ್ ಟೈಮ್ ಹೆಚ್ಚು ಕಮ್ಮಿ ನಿಮಗೆ 15 ಇಯರ್ಸ್ ಇರುತ್ತೆ. ಇಲ್ಲ ಗ್ರೌಟು ನಾವು ಡಾಕ್ಟರ್ ಫಿಕ್ಸ್ಡು ಇದು ಮಿಕ್ಸ್ ಮಾಡಿ ಹಾಕ್ಬೋದು. ಅದು ಹಾಕಿದ್ರೆ ಸ್ವಲ್ಪ ಲೈಫ್ ಕಮ್ಮಿ ಇರುತ್ತೆ. ಇವಾಗ ನೋಡಿದ್ರೆ ಡೈವಾಟ್ರಿಗೆ ಇದು ಪ್ಲೇಟಲ್ಲಿ ಹಾಕ್ಕೊತಾ ಇದ್ದೀವಿ. ತುಂಬ ಜನ ಇದು ಡೈವರ್ಟರ್ ಹಾಕೋದು ಕಷ್ಟನ ಮೇಂಟೈನ್ ಮಾಡೋದನ್ನು ಕಮೆಂಟ್ ಮಾಡಿದ್ದಾರೆ.
ತುಂಬ ಜನ ಕಮೆಂಟ್ ಮಾಡಿದ್ರೆ ಇದು ಡೈವರ್ಟ್ರ್ ಬಗ್ಗೆನೂ. ಸ್ವಲ್ಪ ದಿವಸ ಯೂಸ್ ಮಾಡಿದ್ಮೇಲೆ ಅದು ಟೈಟ್ ಆಗುತ್ತೆ, ಮೇಂಟೈನ್ ಮಾಡೋದು ಸ್ವಲ್ಪ ಕಷ್ಟ ಅಂದ್ಬಿಟ್ಟು. ಏನಿಲ್ಲ, ಅದು ಬಿಚ್ಚಿಬಿಟ್ಟು ನಾವು ಕ್ಲೀನ್ ಮಾಡಿಬಿಟ್ಟು ಗ್ರೀಸ್ ಹಾಕಿ ಸ್ವಲ್ಪ ಇದು ಮಾಡಿದ್ರೆ ಸ್ವಲ್ಪ ಒಂದೊಂದು 2 ಇಯರ್ಸ್ ಫ್ರೀ ಆಗಿರುತ್ತೆ. ತಿರ್ಗಾ ಏನಾದ್ರು ಟೈಟ್ ಆದರೆ ಆ ಥರ ನಾವು ಬಿಚ್ಚಿ ಕ್ಲೀನ್ ಮಾಡಿ ಆ ಥರ ಗ್ರೀಸ್ ಅಪ್ಲೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇದು ಪ್ರಾಬ್ಲಮ್ ಬರೋದು ಬೇರೆ ಬೋರ್ ವಾಟ್ರ್, ಇದು ಹಾರ್ಡ್ ವಾಟ್ರ್ ಯೂಸ್ ಮಾಡಿದ್ರೆ ಮಾತ್ರ. ಅದೇ ನೀವು ಕಾವೇರಿ ವಾಟ್ರ್ ಯೂಸ್ ಮಾಡಿದ್ರೆ ಅಷ್ಟೊಂದು ಬೇಗ ನಿಮಗೇನು ಪ್ರಾಬ್ಲಮ್ ಬರೋಲ್ಲ. ಇದಕ್ಕೂ ಪೇರ್ ಪಾರ್ಟ್ಸ್ ಸಿಗುತ್ತೆ ನಿಮಗೆ. ಇವಾಗ ಹೆಂಗೆ ನಾವು ವಾಲ್ ಮಿಕ್ಸರ್ನಲ್ಲಿ ಟ್ಯಾಪ್ನಲ್ಲಿ ಸ್ಪಿಂಡಲ್ ಚೇಂಜ್ ಮಾಡ್ತೀವೋ ಅದೇ ಥರ ಇದಕ್ಕೂ ಇರುತ್ತೆ. ಇದು ಚೇಂಜ್ ಮಾಡ್ಕೊಳ್ಬೋದು ಏನಾದ್ರು ಪ್ರಾಬ್ಲಮ್ ಅಕಸ್ಮಾತ್ ಆದರೆ. ಕಸ್ಟಮರ್ ಇದಕ್ಕೆ ಮೇಲೆ ಇರೋದು ಒಂದೇ ಒಂದು ಫ್ಲೋರು, ಹೈಟ್ ಜಾಸ್ತಿ ಇಲ್ಲ. ಅದರಿಂದ ಅವ್ರದ್ದು ಏನಾಗ್ತದೆ ಅಂದರೆ ಫಸ್ಟ್ ಇರುವಾಗ ತುಂಬ ಲೋ ಪ್ರೆಷರ್ ಇತ್ತು. ರೀಸನ್ ಏನಂದರೆ ಅವ್ರದ್ದೆಲ್ಲ ಎಲ್ಬೋ ಇದೆಲ್ಲ ಇತ್ತಲ್ಲ, ಅದೆಲ್ಲ ರಸ್ಟ್ ಆಗಿ ಫುಲ್ ಬ್ಲಾಕ್ ಆಗೋಟ್ಟಿತ್ತು. ಇವಾಗ ನಾವು ಪೈಪ್ ಲೈನು ಮೇಲೆಯಿಂದ ಟ್ಯಾಂಕ್ ಹತ್ರದಿಂದ ಕೆಳಗಡೆ ತನಕ ಫುಲ್ ಹೊಸ ಪೈಪ್ ಹಾಕ್ಬಿಟ್ಟಿದ್ದೀವಿ. ಇವಾಗ ಪ್ರೆಷರ್ ಪ್ರಾಬ್ಲಮ್ ಸಾಲ್ವ್ ಆಗಿರುತ್ತೆ. ಆಮೇಲೆ ನಾನು ಆನ್ ಮಾಡಿ ತೋರಿಸ್ತೀನಿ ಯಾವ ಥರ ಪ್ರೆಷರ್ ಬರುತ್ತೆ ಅಂದ್ಬಿಟ್ಟು. 1 ಫ್ಲೋರ್ಗೆ ಎಷ್ಟು ಪ್ರೆಷರ್ ಬರುತ್ತೆ ನೀವು ನೋಡ್ಬೋದು. ಇವಾಗ ಹಾಕೋದು ಅದು ಗೀಜರ್ ಪಾಯಿಂಟು ಫುಲ್ ಟೋಟಲ್ ಚೇಂಜ್ ಆಗಿದೆ. ಫಸ್ಟ್ ಬಂದ್ಬಿಟ್ಟು ಮಿಕ್ಸರು, ವಾಲ್ ಮಿಕ್ಸರು ಇದೆಲ್ಲ ಬೇರೆ ಕಡೆ ಇತ್ತು, ಗೀಜರ್ ಪಾಯಿಂಟು ಬೇರೆ ಕಡೆ ಇತ್ತು. ಇದು ವಾಲ್ ಮೌಂಟದು ಪ್ಲೇಟ್ ಹಾಕ್ಕೊಳ್ತಾ ಇದ್ದೀವಿ, ಫ್ಲಶ್ ಮಾಡೋದು ಪ್ಲೇಟ್. ಇದು ನೋಡಿ, ಟ್ಯಾಂಕ್ ಒಳಗಡೆ ಇದೊಂದು ಕಂಟ್ರೋಲ್ ಕೊಟ್ಟಿರ್ತಾರೆ. ಅಕಸ್ಮಾತ್ ಏನಾದ್ರು ಪ್ರಾಬ್ಲಮ್ ಆದರೆ ನಾವು ಇದು ವಾಲ್ವು ಇದು ಕ್ಲೋಸ್ ಮಾಡಿಕೊಂಡು ಕೆಲಸ ಮಾಡ್ಬೋದು. ಇಲ್ಲ ಓವರ್ಫ್ಲೋ ಏನಾದರೂ ನೀವು ಆರಾಮಾಗಿ ಬಿಚ್ಚಿ ರೆಡಿ ಮಾಡ್ಕೊಳ್ಬೋದು. ಇದಕ್ಕೇನು ಟೂಲ್ಸ್ ಏನು ಬೇಕಾಗಿಲ್ಲ. ನಮ್ಮ ಚಾನಲ್ನ ಒಂದು ವೀಡಿಯೋನೂ ಹಾಕಿದ್ದೀನಿ, ಯಾವ ಥರ ಬಿಚ್ಚಬೇಕು, ಯಾವ ಥರ ಇದು ಮೇಂಟೈನ್ ಮಾಡ್ಕೊಳ್ಬೇಕು ಅಂದ್ಬಿಟ್ಟು. ಇದು ಬಿಚ್ಚೋದು ತುಂಬ ಈಸಿನೇ. ಒಳಗಡೆ ಕೈ ಬಿಟ್ಟು ಕ್ಲೀನ್ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ ಇರುತ್ತೆ. ಯಾಕಂದರೆ ಅದು ತುಂಬ ಟ್ಯಾಂಕ್ ಒಳಗಡೆ ಗ್ಯಾಪ್ ಜಾಸ್ತಿ ಇರೋಲ್ಲ. ತುಂಬ ಕೈ ದಪ್ಪ ಇರೋರು ಒಳಗಡೆ ಹಾಕೋಕ್ಕಾಗಲ್ಲ. ತುಂಬ ಸ್ಲಿಮ್ ಆಗಿರೋದ್ರಿಂದ ಈ ಥರ ಪ್ರಾಬ್ಲಮ್ ಇರುತ್ತೆ. ಇದಕ್ಕೂ ಟ್ಯಾಂಕದು ಪೇರ್ ಪಾರ್ಟ್ಸ್ ಹೋದರೆ ನಿಮಗೆ ಈಸಿಯಾಗಿ ಸಿಗುತ್ತೆ, ಅದು ಚೇಂಜ್ ಮಾಡ್ಕೊಳ್ಬೋದು. ಈ ಪ್ಲೇಟು ಸಪ್ರೇಟ್ ಸಿಗುತ್ತೆ, ಒಳಗಡೆ ಬಾಲ್ವಲ್ಲು ಸಪ್ರೇಟ್ ಸಿಗುತ್ತೆ, ಸೈಪನ್ ಸೆಟ್ಟು ಸಪ್ರೇಟಾಗಿ ಸಿಗುತ್ತೆ, ವಾಷರು ಸಿಗುತ್ತೆ. ಇದು ಕೆಲಸ ಗೊತ್ತಿರೋರು ಆರಾಮಾಗಿ ನೀಟಾಗಿ ಬಿಚ್ಚಿ ಕ್ಲೀನ್ ಮಾಡಿ ಹಾಕ್ಕೊಳ್ಬೋದು. ತುಂಬ ಜನಗಳು ಗೊತ್ತಿಲ್ಲದ್ರೆ ಅದು ಯಾವ ಥರ ಬಿಚ್ಚಬೇಕಂತ ಗೊತ್ತಿಲ್ಲದ್ರೆ ಕಟ್ ಮಾಡಿಬಿಡ್ತಾರೆ. ಅದು ಒಳಗಡೆ ಇರೋ ಸ್ಕ್ರೂ ಕಟ್ ಆಗುತ್ತೆ, ಇಲ್ಲಾಂದರೆ ಪ್ಲೇಟು ಅದು ಲಾಕ್ ಕಟ್ ಆಗಿಬಿಡ್ತದೆ. ಈ ಥರ ಪ್ರಾಬ್ಲಮ್ ಬರುತ್ತೆ. ಯಾವ ವಾಲ್ ಮೌಂಟ್ ಮಾಡುವಾಗ ಕರೆಕ್ಟಾಗಿ ಅದು ಪ್ಲಸ್ ಇದರಲ್ಲಿ ನೋಡಿ ಈ ಥರ ಬ್ಲಾಕ್ ಪೈಪ್ ಬರುತ್ತೆ, ಕಂಪಲ್ಸರಿಯಾಗಿ ಆ ಪೈಪ್ ಹಾಕಬೇಕಾಗತ್ತೆ. ಕೆಲವರು ಏನು ಮಾಡ್ತಾರೆ, ನಾರ್ಮಲ್ PVC ಪೈಪ್ ಹಾಕ್ಬಿಡ್ತಾರೆ. ಆ ಥರ ಹಾಕಿದ್ರೆ ಕರೆಕ್ಟಾಗಿ ಅದು ಫಿಟ್ಟಿಂಗ್ ಆಗಲ್ಲ. ಯಾಕಂದರೆ ಇದರಲ್ಲಿ ಇನ್ಬಿಲ್ಟ್ ಆಗಿ ವಾಷರ್ ಬರುತ್ತೆ, ಪರ್ಫೆಕ್ಟಾಗಿ ಇದರಲ್ಲಿ ಫಿಟ್ಟಿಂಗ್ ಆಗುತ್ತೆ. ಆವಾಗ ಈ ಥರ ನಾವು ಮಾಡುವಾಗ ಏನು ಲೀಕೇಜ್ ಪ್ರಾಬ್ಲಮ್ ಬರಲ್ಲ. ನೀವು ಎಷ್ಟು ಸಲನ ಬಿಚ್ಚಿ ಈಜಿಯಾಗಿ ಫಿಟ್ ಮಾಡ್ಕೊಳ್ಬೋದು, ಏನು ತೊಂದರೆ ಇರಲ್ಲ. ತುಂಬ ಕಡೆ ಏನು ಮಾಡ್ತಾರೆ ಅಂದರೆ PVC ಪೈಪ್ ಹಾಕ್ಬಿಡೋದು, ಇದಕ್ಕೆ ವೈಟ್ ಸಿಮೆಂಟು ಅಥವಾ ಲಪ್ಪ ಯಾವುದನ್ನ ಹಾಕ್ಬಿಟ್ಟು ಫಿಟ್ ಮಾಡಿಬಿಟ್ಟು ಓಡ್ತಾರೆ. ಅದು ಸ್ವಲ್ಪ ದಿವಸ ಏನಾಗುತ್ತೆ ಅಂದರೆ ಲೀಕೇಜ್ ಪ್ರಾಬ್ಲಮ್ ಬಂದುಬಿಡ್ತದೆ. ಆ ಥರ ನಮ್ಗೆ ತುಂಬ ಅಟೆಂಡ್ ಮಾಡಿದ್ದೀವಿ. ಇನ್ನೊಂದು ನೆಕ್ಸ್ಟ್ ಏನಂದರೆ ಇದು ಪ್ಲಸ್ ಟ್ಯಾಂಕ್ ಬಂದುಬಿಟ್ಟು ಫುಲ್ ಫ್ರೇಮ್ ಇರೋ ತೊಗೊಳ್ರಿ ಯಾವಾಗೂ. ಅದು ತುಂಬ ಚೆನ್ನಾಗಿರುತ್ತೆ, ಲೈಫು ಚೆನ್ನಾಗಿರುತ್ತೆ, ನಿಮಗೆ ಸೇಫ್ಟಿ ಚೆನ್ನಾಗಿರುತ್ತೆ. ಅದು ಕಸ್ಟಮರ್ ಫಿಟ್ಟಿಂಗ್ಸ್ ಫುಲ್ ಕಮೋಡ್ ಆಗಲಿ, ಫ್ಲಶ್ ಟ್ಯಾಂಕು ಮತ್ತು ಶವರು, ಡೈವರ್ಟ್ರು, ವಾಶ್ ಬೇಸಿನ್ ಎಲ್ಲ ಪ್ರತಿಯೊಂದು ಜಾಗವರೇ ತಂದಿದ್ರು. ಜಾಗವರ್ನಲ್ಲಿ ತುಂಬ ಮಾಡೆಲ್ ಬರುತ್ತೆ. ಕಸ್ಟಮರ್ಗೆ ಕೆಳಗಡೆನೂ ಪೇಸ್ಟ್ ಬೇಕಾಗತ್ತೆ. ಹೈಟು ಬಂದ್ಬಿಟ್ಟು ಸ್ಟ್ಯಾಂಡರ್ಡ್ ಹೈಟ್ ಇರಲಿ, 16-16.5 ಹೆಚ್ಚು ಕಮ್ಮಿ ಇರಲಿ ಅಂದರು. ನಾವು ಹೆಚ್ಚು ಕಮ್ಮಿ 16.5 ಇಟ್ಟು ಮಾಡಿದ್ದೀವಿ. ಇದು ಕೆಳಗಡೆನೂ ಬಂದ್ಬಿಟ್ಟು 3.5 ಇಂಚ್ ಗ್ಯಾಪ್ ಇದೆ. ಅವರು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಈಸಿ ಇರುತ್ತೆ, ನೋಡ್ಬೋದು ನೀವು. ಇವಾಗ ಕಮೋಡ್ ಫಿಟ್ ಮಾಡಿ ಆಯಿತು. ಇವಾಗ ಗ್ಯಾಪ್ಗೆ ಕಾರ್ನರ್ ಬಂದ್ಬಿಟ್ಟು ಸಿಲಿಕಾನ್ ಅಥವಾ ವೈಟ್ ಸಿಮೆಂಟ್, ಗ್ರೌಟ್ ಈ ಥರ ಯಾವ್ದು ಬೇಕಾದ್ರೆ ಹಾಕ್ಕೊಳ್ಬೋದು. ಮೇನ್ ರೀಸನ್ ಬಂದ್ಬಿಟ್ಟು ವಾಲ್ ಮೌಂಟ್ ಮಾಡೋದು ಮೇಂಟೆನೆನ್ಸ್ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಈಸಿಯಾಗಿರುತ್ತೆ, ನೋಡೋಕೆ ಸ್ವಲ್ಪ ಲುಕ್ ವೈಸು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡ್ತಾರೆ. ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಈ ವಿಡಿಯೋ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸ್ಬೋದು. ಅಕಸ್ಮಾತ್ ಇವಾಗ ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಫ್ಯೂಚರ್ನಲ್ಲಿ ನಿಮ್ಗೆ ಯೂಸ್ ಆಗ್ಬೋದು. ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಇದೆಲ್ಲ ಫಾಲೋ ಮಾಡಿ ಇಟ್ಕೊಳ್ರಿ. ನಿಮ್ಗೆ ಏನೇನು ಡೌಟ್ ಇದ್ರೂ ಎನ್ಕ್ವೈರಿ ಮಾಡ್ಬೋದು. ನೀವು ಲಾಂಗ್ ಇದ್ರೂ ಅಟ್ಲೀಸ್ಟ್ ನಾವು ಬಂದು ಮಾಡೋಕ್ಕಾಗಲಿಲ್ಲ ಅಂದ್ರೂ ನಿಮ್ಗೆ ಏನೇನು ಸಜೆಷನ್ ಬೇಕಾದ್ರೆ ನಾವು ತಿಳಿಸ್ಕೊಡ್ತೀವಿ. ನಾವು ವರ್ಕ್ ಮಾಡೋ ಪ್ಲೇಸ್ CV ರಾಮನಗರ್ ನಿಯರ್ ಓಲ್ಡ್ ಏರ್ಪೋರ್ಟ್ HL. ನಾವು ಇಲ್ಲಿಂದ ಒಂದು 10 to 15 ಕಿಲೋಮೀಟರ್ ಸರ್ವಿಸ್ ಕೊಡ್ತಾ ಇದ್ದೀವಿ. ಕೆಳಗಡೆ ಕಮೋಡ್ ಕೆಳಗಡೆ ಎಷ್ಟು ಗ್ಯಾಪ್ ಇದೆ ನೋಡ್ಬೋದು ನೀವು. ಇಷ್ಟು ಗ್ಯಾಪ್ ಇದೆ, ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಇವಾಗ ಫ್ಲಶ್ ಮಾಡಿ ತೋರಿಸ್ತೀನಿ ನೋಡಿ ಯಾವ ಥರ ಫ್ಲಶ್ ಆಗುತ್ತೆ ಅಂದ್ಬಿಟ್ಟು. ಇದು ಜಾಗ್ವಾರ್ನಲ್ಲಿ ಸ್ಕ್ವೈರ್ ಟೈಪು, ರೌಂಡ್ ಟೈಪು ಈ ಥರ ತುಂಬ ಮಾಡಲ್ ಬರುತ್ತೆ ಕಮೋಡು. ನಿಮ್ಗೆ ಯಾವ ಥರ ಬೇಕೋ ಅದು ಥರ ತೊಗೊಳ್ಬೋದು. ನಾವು ಫ್ಲಶ್ ಮಾಡೋ ಬಟನ್ನು ಅಷ್ಟೇ ತುಂಬ, ಅದನ್ನಲ್ಲಿ ಒಂದು 6 ವೆರೈಟಿ 7 ವೆರೈಟಿ ಏನೋ ಸಿಗುತ್ತೆ. ಟೇಪ್ ಇಟ್ಟು ತೋರಿಸ್ತೀನಿ ನೋಡಿ ಇವಾಗ ಮೆಜರ್ಮೆಂಟ್ ಎಷ್ಟು ಬಂದಿದೆ ಅಂದ್ಬಿಟ್ಟು. ಕರೆಕ್ಟಾಗಿ ಬಂದ್ಬಿಟ್ಟು ಆಲ್ಮೋಸ್ಟ್ 16.5 ಕರೆಕ್ಟಾಗಿ ಬಂದಿದೆ. ಅದು ಕಮೋಡು ಟಾಪು ಸ್ಟ್ಯಾಂಡರ್ಡ್ ಸೈಜು 16 ಹೆಚ್ಚು ಕಮ್ಮಿ ಇರುತ್ತೆ. ಇವಾಗ ಬಾತ್ರೂಮ್ ಎಂಟ್ರೆನ್ಸಿಂದ ತೋರಿಸ್ತಾ ಇದ್ದೀನಿ ನೋಡಿ. ಈ ವಾಸ್ಕಲ್ಗೆ ಬಂದ್ಬಿಟ್ಟು ಒಂದು ಬೀಡಿಂಗ್ ಹಾಕಿದ್ವಿ, ಒಳಗಡೆ ಇರೋ ನೀರು ಔಟ್ಸೈಡ್ ಬರ್ದಿರೋ ಥರ. ಫಸ್ಟ್ 4 ಕಸ್ಟಮರ್ ಸ್ವಲ್ಪ ಏಜ್ ಆದವರು, ಅವರಿಗೆ ನೋಡಿ ಕುತ್ಕೊಳ್ಳೋಗೆ ಎದ್ದೇಳಾಗ ಅವರಿಗೆ ಹ್ಯಾಂಡ್ಲ್ ಹಾಕಿದ್ವಿ. ಎಲ್ಲ ಫುಲ್ ಫೈನಲ್ ಆಯಿತು ನೋಡಿ. ಇದಕ್ಕೆ ಮೇಲೆ ಗ್ರೇನೈಟ್ ಪೀಸ್ ಹಾಕಿದ್ವಿ, ಬ್ರೌನ್ ಕಲರ್ ಬೇಕು ಅಂದರೂ ಅದೇ ತಂದೆ ಹಾಕಿದ್ವಿ ಬೀಡಿಂಗು. ಫಸ್ಟ್ ನಿಮ್ಗೆ ತೋರಿಸ್ದೆ ಕೆಳಗಡೆ ಗ್ಯಾಪು. ಇವಾಗ ಒಂದು ಸಲ ಪ್ಲಸ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ ಬೇಕಾದ್ರೆ.
ಪಕ್ಕದಲ್ಲಿ ಇದು ಎಲ್ ಫಾಸೆಟ್ಟು ಹಾಕಿದ್ದೀವಿ. ನೆಕ್ಸ್ಟ್ ಅಲ್ಲಿ ಕಸ್ಟಮರು ಕೂತ್ಕೊಳ್ಳೋ ಜಾಗನ ತೋರಿಸ್ತೀನಿ ನೋಡಿ. ಕಾರ್ನರು ನೋಡಿ, ಅದು ಸ್ಟೆಪ್ಪು, ಅದಕ್ಕೂ ಬಂದ್ಬಿಟ್ಟು ಗ್ರೇನೇಟ್ ಹಾಕಿದ್ದೀವಿ ಬ್ರೌನ್ ಕಲರು. ಕಸ್ಟಮರ್ ಅಲ್ಲಿ ಕೂತ್ಕೊಂಡು ಆರಾಮಾಗಿ ಸ್ನಾನ ಮಾಡ್ಕೊಳ್ಬೋದು. ಅವರು ಏಜ್ ಆಗಿರೋದ್ರಿಂದ ತುಂಬ ಹೊತ್ತು ನಿಂತ್ಕೊಂಡು ಸ್ನಾನ ಮಾಡೋಕ್ಕಾಗಲ್ಲ, ಅದಕ್ಕೆ ಆ ಥರ ಮಾಡಿದ್ದೀವಿ. ಪ್ರೆಜರ್ ನೋಡಿ ಇವಾಗ ಯಾವ ಥರ ಬರುತ್ತೆ ಅಂದ್ಬಿಟ್ಟು, ಇಷ್ಟು ಬರ್ತಾಯಿದೆ ಪ್ರೆಜರು. ಮೇಲೆ ಶವರ್ನಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇಷ್ಟು ಪ್ರೆಜರ್ ಬರ್ತಾಯಿದೆ. ಒಂದೇ ಫ್ಲೋರ್ ಹೈಟು ಇಷ್ಟು ಬರೋದು ಸಾಕಾಗುತ್ತೆ ಕಸ್ಟಮರ್ಗೆ. ತುಂಬ ಹ್ಯಾಪಿ ಅವರು. ಒಂದು ಫ್ಲೋರ್ನಲ್ಲಿ ಇಷ್ಟು ನೀರು ಬರೋದು ನಮಗೆ ತುಂಬ ಖುಷಿ ಆಯಿತು. ಫಸ್ಟು ತುಂಬ ಲೋ ಆಗಿ ಬರ್ತಾಯಿತ್ತು, ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅಂದರು. ಇಲ್ಲಿ ಒಂದು ಹ್ಯಾಂಡ್ಲ್ ಹಾಕಿದ್ವಿ, ಕಸ್ಟಮರ್ ಕುತ್ಕೊಂಡು ಎದ್ದೆಲ್ಲಾಗ ಅವ್ರಿಗೆ ಸೇಫ್ಟಿ ಇರಲಿ ಅಂದ್ಬಿಟ್ಟು. ಇಲ್ಲಿ ವಾಶ್ ಬೇಸಿನ್ ಪಕ್ಕದಲ್ಲಿ ಇದು ಸೋಪದು ಡಿಶ್ ಅಲ್ಲಿ ಒಂದು ಇಕ್ಕಿದ್ವಿ ನೋಡಿ. ಇದು ಕೌಂಟ್ರ್ ವಾಶ್ ಬೇಸಿನು, ಟೇಬಲ್ ಮೌಂಟ್ ಟೈಪು. ಇದು ಟೇಬಲ್ ಬಂದ್ಬಿಟ್ಟು ವಾಟರ್ ಪ್ರೂಫ್ PVCದು ಹಾಕಿದ್ದಾರೆ ನೋಡ್ಬೋದು. ಇಲ್ಲಿ ನಿಮಗೆ ಪ್ರೆಜರ್ ಇಷ್ಟಿದೆ. ಹಾಟ್ ಆ್ಯಂಡ್ ಕೋಲ್ಡ್ ಇದು ಈ ಥರ ಬರುತ್ತೆ, ಹಾಟ್ ಆ್ಯಂಡ್ ಕೋಲ್ಡು ನೋಡಿ. ಇದು ಕ್ಲೋಸ್ ಮಾಡಿ ತೋರಿಸ್ತೀನಿ ಯಾವ ಥರ ಲುಕ್ ಇದೆ ಅಂದ್ಬಿಟ್ಟು ಟೇಬಲ್ಲು. ಈ ವಿಡಿಯೋ ಫುಲ್ ನೋಡಿದ್ರಲ್ಲ, ನಿಮ್ಮ ಫ್ರೆಂಡ್ಸ್ ಸರ್ಕಲ್ನ ಯಾರಿಗಾದ್ರೂ ರಿಕ್ವೈರ್ಮೆಂಟ್ ಇದ್ದರೆ ವಿಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.